ಎಲ್ರಿಗೂ ನಮಸ್ತೆ. ನಾವಿವತ್ತು ಫೇಮಸ್ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು 3-4 ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದಾದಮೇಲೆ ಸಾಸಿವೆಣ್ಣೆ ಹಾಕಿ, ಸಾಸಿವೆ ಸಿಡಿದ ನಂತರ 3-4 ಹಸಿಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತೀನಿ. ಇಲ್ಲಿ ನಾನು ಯಾವಾಗಲೂ ಕಡಲೆಬೇಳೆನ ಉದ್ದಿನಬೇಳೆಗಿಂತ ಮುಂಚೆ ಹಾಕ್ತೀನಿ. ಸೊ ಉದ್ದಿನಬೇಳೆ ಬೇಗ ಸೀದೋಗೋದಿಲ್ಲ ಅಂತ ಉದ್ದೇಶಕ್ಕೆ ಅಷ್ಟೇ. ಸೊ ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದಾದ ನಂತರ ಒಂದು ಚಿಕ್ಕ ಗಾತ್ರದ 2 ಈರುಳ್ಳಿಯನ್ನು ಉದ್ದ ಕಟ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಾದ ನಂತರ ಈರುಳ್ಳಿ ಆದ ನಂತರ ನಾನು ಕರಿಬೇವು ಒಂದು 8-10 ಎಲೆ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಕರಿಬೇವು ಲಾಸ್ಟಲ್ಲಿ ಹಾಕೋದ್ರಿಂದ ನನಗೆ ಎಣ್ಣೆ ಸಿಡಿಯೋದಿಲ್ಲ ಅಂತ ಉದ್ದೇಶಕ್ಕೆ ಅಷ್ಟೇ ಈರುಳ್ಳಿ ನಂತರ ಕರಿಬೇವನ್ನು ಹಾಕ್ತೀನಿ. ಇದಾದ ನಂತರ ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ತೀನಿ. ಸೊ ಉಪ್ಪನ್ನು ನೀವು ಮತ್ತೆ ಕೂಡ ಆ್ಯಡ್ ಮಾಡ್ಕೋಬೋದು ರುಚಿ ನೋಡಿಕೊಂಡು. ಅದಾದಮೇಲೆ ಸ್ಮ್ಯಾಶ್ ಮಾಡಿದ್ದಂಥ ಆಲೂಗಡ್ಡೆ ಎತ್ತಿಟ್ಟಿದ್ನಲ್ವ, ಅದನ್ನು ಇದೇ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಇದಾದಮೇಲೆ ಒಂದು 2 ಸ್ಪೂನು ತುರಿದೆತ್ತಿಟ್ಟುಕೊಂಡಿದ್ದಂಥ ತೆಂಗಿನಕಾಯಿ ಒಂದು 2 ಸ್ಪೂನಷ್ಟು ಹಾಕ್ತೀನಿ. ಹಾಕಿ ಆದಮೇಲೆ ಇದಕ್ಕೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಆಲೂಗಡ್ಡೆ ಪಲ್ಯ ರೆಡಿ. ಸೊ ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ.